ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವತ್ತಿನ ನಿನ್ನ ಸ್ಥಿತಿಗೆ ನಿಮ್ಮಮ್ಮ ನಿನ್ನ ಹತ್ರ ಸಾರಿ ಕೇಳಬೇಕು. ಪ್ರತೀಕ್, ನಿನ್ನ ಸ್ಥಿತಿ ನನಗೆ ಅರ್ಥ ಆಗದೆ ಇರೋದಕ್ಕೆ ನಾನಿನ್ನಮ್ಮ ದಾಮಿನಿ ಅಲ್ಲ ಕಣೋ. ಅಕ್ಕ ಒಂದಿನ ಆದ್ರೂ ನಿನ್ನ ಪ್ರೀತಿಯಿಂದ ಮಾತಾಡಿಸಿ ನಿನ್ನ ಬೇಕು ಬೇಡಗಳನ್ನ ಕೇಳಿದ್ದಿದ್ರೆ ನೀನ್ ಹೇಗ್ ಮಾಡ್ತಾ ಇರ್ಲಿಲ್ಲ. ಎಷ್ಟು ರೂಢಾಗಿ ನಿಮ್ಮಮ್ಮ ಬಿಹೇವ್ ಮಾಡ್ತಾಳೆ ಅಂದ್ರೆ ಅವಳು ನಿನ್ ಮಗ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳೆ. ಆ ಭಿಕಾರಿ ಭಕ್ತಿ ಈ ಅಗಸ್ತಿನ ಮುಂದೆ ನಿನ್ ಕಳ್ಳ ಅಂತ ಹೇಳೋ ಅಗತ್ಯನೇ ಇರ್ಲಿಲ್ಲ. ಯಾರಾದ್ರೂ ನಿಮಗ್ ಮಕ್ಕಳೆಷ್ಟು ಅಂತ ನಮ್ಮ ಮಕ್ಕನ್ ಕೇಳಿದ್ರೆ ಹೇಳೋದಕ್ ಬೇಕಲ್ಲ, ಅಷ್ಟಕ್ಕೆ ನೀನು ಹೋಗ್ಲಿ ಬಿಡು, ನನಗೆ ಅರ್ಥ ಆಗತ್ತೆ. ತಗೋ. ಥ್ಯಾಂಕ್ ಯು ಚಿಕ್ಕಮ್ಮ. ಏಯ್, ಅಮ್ಮಂಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರಾ? ಸರಿ, ಇನ್ಮೇಲೆ ನಿನಗೆ ಯಾವತ್ತೇ ದುಡ್ಡು ಬೇಕಾದ್ರೂ ನನ್ನ ಕೇಳು, ನಾನು ಕೊಡ್ತೀನಿ. ಫ್ರೆಂಡ್ಸ್ ಕಾಯ್ತಾ ಇರ್ಬೇಕು. ಹೋಗು. ಥ್ಯಾಂಕ್ ಯು ಚಿಕ್ಕಮ್ಮ. ಚಿಕ್ಕಪ್ಪ ಕಂದ, ಚಿಕ್ಕಪ್ಪ ಫ್ರೆಂಡ್ಸ್ ಕಾಯ್ತಾ ಹೊರಡು. ಹೇ ದಮ್ಮೆ, ಪ್ರತೀಕು ಕೈಲಿ ಇಷ್ಟೊಂದು ದುಡ್ಡು ಯಾರೇ ಕೊಟ್ಟಿದ್ದು? ನಾನೇ. ತಾಗೋ, ಅವನ್ನ ಹಿಡಿಯೋರು ಯಾರೆಲ್ಲ ಬಿಡು. ಅಲ್ವೇ, ಅವನ್ ಮಾಡಿದ್ ಗೊತ್ತಿದ್ದು ಯಾರಾದ್ರೂ ದುಡ್ಡು ಕೊಡ್ತಾರೇನೆ? ಅಬ್ಬಾ, ಮೊದಲು ರೂಮಲ್ಲಿ ನಾನ್ ದುಡ್ಡಿಟ್ಟಿರೋ ಜಾಗ ಬದಲಾಯಿಸ್ಬೇಕು. ಹಾಗೆ ನೀನು ಅಷ್ಟೇ, ನೀನ್ ಒಡವೆಗಳನ್ನೆಲ್ಲ ಹುಷಾರಾಗಿ ಎತ್ತಿಟ್ಕೋ, ಇಲ್ಲ ಅಂದ್ರೆ ಕಷ್ಟ. ಇದೇ ಚಾಳಿ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಅವನು ಆಗಲ್ಲ ಬಿಡಿ, ಅದಕ್ಕೆ ಅಲ್ವಾ ದುಡ್ಡು ಕೊಟ್ಟಿದ್ದು.